ಕೆಲವೊಂದು ಕಡೆ ಇದನ್ನ ನರಹುಲಿ ಅಂತಾರೆ, ನರುಲೆ ಅಂತಾರೆ ಅಥವಾ ಸ್ಕಿನ್ ಟ್ಯಾಗ್ ಅಂತ ಹೇಳಿ ಕೂಡ ಕರಿತೀವಿ. ಇದನ್ನ ನಾವು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಮನೆಮದ್ದನ್ನ ಹಚ್ಕೊಳ್ಳೋದ್ರಿಂದ ಚೂರು ಕೂಡ ಕಲೆ ಅಥವಾ ಗಾಯ ಆಗದೇನೆ ಅಲ್ಲಿ ಗುರುತೇ ಇಲ್ಲದ ಹಾಗೆ ನಾವು ಇದನ್ನ ತೆಗೆದು ಹಾಕ್ಬೋದು. ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಮನೆಮದ್ದಿನಿಂದ ಈ ಒಂದು ನರುಳೆ ಅಥವಾ ಸ್ಕಿನ್ ಟ್ಯಾಗ್ ಏನಾಗಿರುತ್ತೆ ಅದನ್ನ ನಾವು ತೆಗೆದು ಹಾಕ್ಬೋದು. ಇನ್ನು ಈ ಒಂದು ಸ್ಕಿನ್ ಟ್ಯಾಗ್ ಆಗುವಂಥದ್ದು ಯಾವುದೇ ರೀತಿಯ ಒಂದು ಚರ್ಮದ ಕಾಯಿಲೆ ಅಥವಾ ಯಾವುದೋ ಒಂದು ರೋಗ ಅಂತ ಹೇಳಿ ಅನ್ನೋದಕ್ಕಾಗೋದಿಲ್ಲ. ಇದು ಸಾಮಾನ್ಯವಾಗಿ ಚರ್ಮದ ಮೇಲೆ ಆಗ್ತಾ ಇರತ್ತೆ. ಇದು ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ. ಜೊತೆಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಅಥವಾ ಏನೂ ಆಗೋದಿಲ್ಲ. ಆದರೆ ಮುಖದ ಮೇಲೆ ಅಥವಾ ನಮ್ಮ ಕೈ ಬೆರಳುಗಳ ಮೇಲೆ, ಕಣ್ಣಿನ ಭಾಗದಲ್ಲಿ ಈ ರೀತಿ ಎಲ್ಲ ಆದಾಗ ಕೆಲವೊಮ್ಮೆ ನಮಗೆ ಮುಜುಗರ ಆಗತ್ತೆ ಅಷ್ಟೇನೆ. ಅದನ್ನ ಹೊರತುಪಡಿಸಿ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲಿ ಅಥವಾ ಹರಡತ್ತೆ ಒಬ್ಬರಿಂದ ಒಬ್ಬರಿಗೆ ಆ ರೀತಿ ಏನೂ ಇಲ್ಲ. ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಮನೆ ಮದ್ದಿಂದ ಇದನ್ನ ತೆಗೆದು ಹಾಕ್ಬೋದು. ಯಾವ ರೀತಿ ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ತೋರಿಸ್ತಾ ಇರುವಂಥ ಮನೆಮದ್ದನ್ನ ಎಲ್ಲರೂ ಕೂಡ ಆರಾಮಾಗಿ ಹಚ್ಕೊಳ್ಬೋದು. ಎಲ್ಲಿ ನಮಗೆ ಸ್ಕಿನ್ ಟ್ಯಾಗ್ ಇರುತ್ತೋ ಆ ಒಂದು ಭಾಗದ ಮೇಲೆ. ಮೊದಲನೇದಾಗಿ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸೋಪ್ ಪೌಡ್ರ್ ಬರುತ್ತೆ. ಮನೆಯಲ್ಲಿ ನೀವು ಯಾವುದನ್ನ ಬಳಸ್ತೀರೋ ಆ ಒಂದು ಸೋಪ್ ಪೌಡ್ರನ್ನ ಇಲ್ಲಿ ತಗೊಳ್ಬೋದು. ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತೇಳಿ ಬಳಸ್ತೀವಲ್ಲ ಅದೇ ಸೋಪ್ ಪೌಡರನ್ನು, ಡಿಟರ್ಜೆಂಟ್ ಪೌಡರ್ ಏನಿರುತ್ತೆ ಅದನ್ನು ಒಂದು 1/4 ಟೀ ಸ್ಪೂನ್ ಅಷ್ಟು ತಗೊಳ್ಳಿ. ಆನಂತರ ಅದೇ ಪ್ರಮಾಣದಲ್ಲಿ ನಾವು ಅಡುಗೆ ಸೋಡವನ್ನು ತಗೊಳ್ಬೇಕು. ಮನೆಯಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಕೂಡ ತಗೊಳ್ಳೋಣ. ಇದು ಕೂಡ ಈ ಒಂದು ಸ್ಕಿನ್ ಟ್ಯಾಗ್ ಅನ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾನಿಲ್ಲಿ ವೈಟ್ ಕೋಲ್ಗೇಟ್ ಅನ್ನ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಒಂದು 1/4 ಟೀ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಅಂದರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಒಂದು ಕಡಲೆಕಾಳಷ್ಟು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಅಷ್ಟನ್ನ ಹಾಕೊಂಡ್ರೆ ಸಾಕಾಗುತ್ತೆ. 1/4 ಟೀ ಸ್ಪೂನು ಬೇಡ, ಅದಕ್ಕಿಂತನೂ ಕಡಿಮೆ ಆದರೆ ಸಾಕು. ಸ್ವಲ್ಪ ನೀವು ಬ್ರಷ್ ಮಾಡಲಿಕ್ಕೆ ಎಷ್ಟನ್ನ ಒಮ್ಮೆ ಹಚ್ಕೊಳ್ತೀರೋ ಅಷ್ಟು ನೀವು ಇಲ್ಲಿ ಹಾಕೊಂಡ್ರೆ ಸಾಕು ವೈಟ್ ಕೋಲ್ಗೇಟು. ಇನ್ನು ಅದ್ರ ಜೊತೆಗೆ ನಾವಿಲ್ಲಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು. ಒಂದು 5-6 ಹನಿ ಆಗುವಷ್ಟಾದರೂ ಹಾಕೊಳ್ಳಿ. ನಿಂಬೆ ರಸ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ನರುಳೆ ಏನಾಗಿರುತ್ತೆ ಆ ಭಾಗದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಸಾಯಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಆ ಒಂದು ನರುಳೆ ಏನಿರುತ್ತೆ ಅದು ಒಣಗ್ಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ ಇದಷ್ಟನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂದು ಒಳ್ಳೆ ಪೇಸ್ಟ್ ರೀತಿ ಆಗುತ್ತೆ. ನಿಮಗೆ ಎಲ್ಲವೂ ಕೂಡ ಮಿಕ್ಸ್ ಮಾಡ್ಕೊಂಡಾಗ ಚೆನ್ನಾಗಿ ಒಂದೊಳ್ಳೆ ಪೇಸ್ಟ್ ರೀತಿ ಆಗುತ್ತೆ. ನೋಡಿ ಈ ಹದಕ್ಕೆ ಬರಬೇಕು. ಚೆನ್ನಾಗಿ ನಮಗೆ ಅಪ್ಲೈ ಮಾಡ್ಕೊಳ್ಳೋದು ಗಟ್ಟಿ ಇರಬೇಕು. ಆ ರೀತಿ ಕಲಿಸ್ಕೊಳ್ಳಿ. ಇದು ರೆಡಿ ಆಗಿದೆ. ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಆಗ್ತಾನೆ ಇರುತ್ತೆ. ಅದು ಚರ್ಮದ ಹೊದಿಕೆ, ಅಂದರೆ ಚರ್ಮ ಒಂದಕ್ಕೊಂದು ಟಚ್ ಆದಾಗ, ಅದು ರಬ್ ಆದಾಗ ಅಥವಾ ಚರ್ಮ ಒಂದ್ರ ಮೇಲೆ ಒಂದು ಬಿದ್ದಾಗ, ಚರ್ಮದ ಫೋಲ್ಡಿಂಗ್ ಯಾವ ಭಾಗದಲ್ಲಿ ಹೆಚ್ಚಾಗಿ ಆಗ್ತಾ ಇರುತ್ತೋ ಅಲ್ಲಿ ರಬ್ ಆಗ್ತಾ ಇರುತ್ತೋ ಅಲ್ಲಿ ನಮಗೆ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಆಗತ್ತೆ. ಈ ಒಂದು ಸ್ಕಿನ್ ಟ್ಯಾಗು ಏಜ್ ಫ್ಯಾಕ್ಟರಿಂದ ಆಗ್ಬೋದು ಅಥವಾ ಜೆನೆಟಿಕ್ ಆಗಿ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ಒಬೆಸಿಟಿ ಜಾಸ್ತಿ ಆದಾಗಲೂ ಕೂಡ ಆಗುತ್ತೆ. ಇನ್ನು ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದನೂ ಕೂಡ ಕೆಲವೊಬ್ಬರಿಗೆ ಈ ರೀತಿಯಾಗಿ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಆಗತ್ತೆ. ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಈ ಒಂದು ಮಿಶ್ರಣ ಏನು ರೆಡಿಯಾಗಿದೆ ಇದನ್ನು ನೀವು ಆರಾಮಾಗಿ 2 ದಿನ ಅಥವಾ 3 ದಿನ ಸ್ಟೋರ್ ಮಾಡ್ಕೊಂಡು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇನ್ನು ಇದನ್ನು ಹಚ್ಕೊಳ್ಳೋದಕ್ಕೆ ಇಯರ್ಬಡ್ಸ್ ಆಗಿರ್ಬೋದು ಅಥವಾ ಈ ರೀತಿ ಒಂದು ಟೂತ್ ಪಿಕ್ನ ಸಹಾಯದಿಂದ ಆ ಒಂದು ಸ್ಕಿನ್ ಟ್ಯಾಗಿನ ಬುಡಕ್ಕೆ ನೀಟಾಗಿ ಹಚ್ಚಬೇಕು. ಅದ್ರ ಮೇಲ್ಗಡೆ ಹಚ್ಚಬೇಕು, ಜೊತೆಗೆ ಅದ್ರ ಬುಡಕ್ಕೆ ನೀಟಾಗಿ ಇದನ್ನು ಹಚ್ಚಬೇಕು. ದಿನಕ್ಕೆ 2ರಿಂದ 3 ಬಾರಿ ಹಚ್ಕೊಳ್ಳಿ. 2 ಅಥವಾ 3 ದಿನದಲ್ಲಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದರೆ ಸ್ಕಿನ್ ಟ್ಯಾಗ್ ಸ್ವಲ್ಪ ಕೂಡ ಉರಿ ಆಗಲ್ಲ, ಗಾಯ ಆಗಲ್ಲ, ಅಲ್ಲಿ ಕಲೆ ಕೂಡ ಉಳಿಯೋದಿಲ್ಲ. ಅಷ್ಟು ನೀಟಾಗಿ ಬೀಳಲಿಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ಮನೆಮದ್ದು ಹೆಲ್ಪ್ ಮಾಡುತ್ತೆ. ಈ ಒಂದು ಮಿಶ್ರಣವನ್ನ ಹಚ್ಕೊಳ್ಳೋದ್ರಿಂದ ಏನು ನಮಗೆ ಸ್ಕಿನ್ ಟ್ಯಾಗ್ ಆಗಿರತ್ತಲ್ಲ ಆ ಒಂದು ಸೆಲ್ಸ್ ಡ್ಯಾಮೇಜ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅಲ್ಲಿ ಆಕ್ಸಿಜನ್ನ ಕೊರತೆ ಆಗೋದ್ರಿಂದ ಅದು ಒಂದು ಏನಿರುತ್ತೆ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಒಣಗಿ ಉದುರಿ ಬೀಳಲಿಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ಮನೆಮದ್ದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನೀವು ದಿನಕ್ಕೆ 3ರಿಂದ 4 ಬಾರಿ ಖಂಡಿತ ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟು ಸಿಗುತ್ತೆ. ಅಥವಾ ಈ ಒಂದು ಮನೆಮದ್ದನ್ನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ನಮ್ಮ ಮನೆ ಹತ್ರ ಈ ಒಂದು ಗಿಡ ಇದೆ ಅಂದರೆ ಇದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಹೇಗೆ ಅಂತೇಳಿ ನಾನು ಹೇಳ್ತೀನಿ. ಇದು ಎಲೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದು ಎಕ್ಕದ ಎಲೆ ಅಂತೇಳಿ ಕರಿತೀವಿ. ಇದರ ಹೂವು ತುಂಬಾನೇ ಒಳ್ಳೆಯದು, ಪೂಜೆಗೆಲ್ಲ ಬಳಸ್ತಾ ಇರ್ತೀವಿ. ಇನ್ನು ಇದು ಮಂಡಿ ನೋವು, ಮೂಳೆ ನೋವು ಎಲ್ಲ ಬಂದಾಗ ಇದರ ಶಾಖವನ್ನ ತಗೊಳ್ಳೋದ್ರಿಂದ ತುಂಬಾ ಬೇಗನೆ ಕಡಿಮೆ ಆಗತ್ತೆ. ಇನ್ನು ಈ ಒಂದು ಎಕ್ಕದ ಎಲೆ ಏನಿರತ್ತೆ ಅದನ್ನ ನೀವು ಕೀಳುವಂಥ ಸಮಯದಲ್ಲಿ ತುಂಬಾನೇ ಹುಷಾರಾಗಿ ಕೀಳ್ಬೇಕು. ಯಾಕಂದ್ರೆ ಅದರ ಹಾಲು ಇರುತ್ತಲ್ಲ ಅದು
ಕಣ್ಣಿಗೆ ಏನಾದರೂ ಬಿತ್ತು ಅಂದರೆ ತುಂಬಾನೇ ತೊಂದರೆ ಆಗತ್ತೆ. ಹಾಗಾಗಿ ಹುಷಾರಾಗಿ ನಿಧಾನವಾಗಿ ಕಿತ್ಕೊಂಡು ಬನ್ನಿ. ಆನಂತರ ಕ್ಲೀನಾಗಿ ಒಮ್ಮೆ ತೊಳ್ಕೊಳ್ಬೇಕು. ತೊಳೆದ್ಬಿಟ್ಟು ನೋಡಿ ಆ ಒಂದು ಎಲೆಯನ್ನು ಫ್ರೆಶ್ ಆಗಿರುವಂಥ ಎಲೆಯನ್ನು ಈ ರೀತಿ ನೀವು ಅಪ್ಲೈ ಮಾಡುವಂಥ ಸಮಯದಲ್ಲೇ ಆ ಎಲೆನ ಕಿತ್ಕೊಳ್ಬೇಕು. ಈ ರೀತಿಯಾಗಿ ಕಿತ್ತರೆ ಅಲ್ಲಿ ಒಂದು ರೀತಿ ಹಾಲು ಬರುತ್ತೆ ನಿಮಗೆ. ಆ ಒಂದು ಹಾಲು ಏನಿರುತ್ತೆ ಅದನ್ನು ನೀವು ನೋಡಿ ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಆ ರೀತಿ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಇರುತ್ತೋ ಅದರ ಮೇಲ್ಗಡೆ ಜೊತೆಗೆ ಅದರ ಬುಡಕ್ಕೂ ಕೂಡ ನೀಟಾಗಿ ಅಪ್ಲೈ ಅಂದರೆ ಅದಕ್ಕೆ ನೀಟಾಗಿ ತಾಗೋ ರೀತಿ ಈ ಒಂದು ಹಾಲನ್ನು ಹಚ್ಚುತ್ತಾ ಬರೋದ್ರಿಂದ ಇದನ್ನು ಕೂಡ ಅಷ್ಟೇ ದಿನಕ್ಕೆ ಒಂದು 2ರಿಂದ 3 ಬಾರಿ ಅಥವಾ 4 ಬಾರಿ ಈ ರೀತಿಯಾಗಿ ಒಂದಿನ ಅಥವಾ 2 ದಿನ ಹಚ್ಚಿ ನೋಡಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದರೆ ನಮ್ಮ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಏನಿರುತ್ತೆ ಅದು ನೀಟಾಗಿ ಉದುರಿ ಬೀಳಲಿಕ್ಕೆ ತುಂಬ ಒಣಗೋ ರೀತಿ ಮಾಡುತ್ತೆ. ಸ್ಕಿನ್ ಟ್ಯಾಗು ಒಣಗಿ ಉದುರಿ ಬೀಳಲಿಕ್ಕೆ ಈ ಒಂದು ಎಕ್ಕದ ಎಲೆಯ ಹಾಲು ಅನ್ನುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಂದು ಚರ್ಮದ ಕಾಯಿಲೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂದರೆ ಈ ಹುಳುಕಡ್ಡಿ ರೀತಿಯಾಗಿರುತ್ತೆ ಅಥವಾ ಗಜಕರ್ಣದ ರೀತಿಯಾಗಿರುತ್ತಲ್ಲ ಅದಕ್ಕೂ ಕೂಡ ಇದನ್ನು ಹಚ್ಚೋದ್ರಿಂದ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅನೇಕ ರೀತಿಯ ಚರ್ಮದ ಕಾಯಿಲೆಗಳಿಗೂ ಒಳ್ಳೆಯದು. ಜೊತೆಗೆ ನಮಗೆ ಮಂಡಿ ನೋವು ಹೆಚ್ಚಾಗಿತ್ತು ಅಂದರೆ ಈ ಒಂದು ಎಕ್ಕದ ಗಿಡದ ಎಲೆ ಏನಿರುತ್ತೆ ಅದನ್ನು ತಂದುಬಿಟ್ಟು ಬಿಸಿ ಮಾಡಿ ನಾವು ಎಲ್ಲಿ ನಮಗೆ ಮಂಡಿ ನೋವು ಇರುತ್ತೋ ಅಥವಾ ಮಸಲ್ಸ್ ನೋವು ಪೇನ್ ಏನೇ ಇರುತ್ತೋ ಅದ್ರ ಮೇಲ್ಗಡೆ ಇಟ್ಟಾಗ ಅದರ ಶಾಖವನ್ನು ಕೊಟ್ಟಾಗ ಆ ಒಂದು ಮಂಡಿ ನೋವು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಎಕ್ಕದ ಎಲೆ. ಇನ್ನು ಸುಮಾರು ಜನಕ್ಕೆ ಕಣ್ಣಿನ ಭಾಗದಲ್ಲಿ ನಮಗೆ ನರಳೆ ಆಗಿದೆ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಂಥವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ನಾವು ಎಲ್ಲ ಭಾಗಕ್ಕೂ ಈ ರೀತಿ ಮನೆಮದ್ದುಗಳನ್ನು ಅಪ್ಲೈ ಮಾಡ್ತಾ ಇರ್ತೀವಿ. ಆದರೆ ಕಣ್ಣಿನ ಭಾಗಕ್ಕೆ ಕೆಲವೊಮ್ಮೆ ಭಯ ಅನಿಸುತ್ತೆ. ಅದರಿಂದ ಏನಾದರೂ ತೊಂದರೆ ಆಗುತ್ತೆ ಅಂತೇಳಿ ಭಯ ಅನಿಸ್ತಾ ಇರತ್ತೆ. ಅಂಥವ್ರು ಖಂಡಿತವಾಗ್ಲೂ ಈ ಒಂದು ಎಲೆಯನ್ನು ತೋರಿಸ್ತಾ ಇದ್ದೀನಲ್ಲ ಈ ಒಂದು ಗಿಡ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಇದನ್ನು ಹಾಲುಣಿ ಗಿಡ ಅಥವಾ ಅಚ್ಚೆ ಗಿಡ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಇದು ಅನೇಕ ರೀತಿಯ ಒಂದು ಕಾಯಿಲೆಗಳಿಗೆ ಒಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ನಮಗೆ ಈ ಒಂದು ಕಣ್ಣಿನ ಬಳಿ ಏನು ಸ್ಕಿನ್ ಟ್ಯಾಗ್ ಆಗಿರತ್ತಲ್ಲ ಅದಕ್ಕೆ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನರುಳೆ ಅಂದರೆ ಮಾಮೂಲಿ ನಿಮಗೆ ಮುಖದ ಮೇಲಾಗಿದೆ ಕತ್ತಿನ ಮೇಲಾಗಿದೆ ಅನ್ನೋಂಥ ಕಡೆ ಕೂಡ ಹಚ್ಬೋದು. ಆದರೆ ತುಂಬ ಸೆನ್ಸಿಟಿವ್ ಇರೋವಂಥ ಜಾಗದಲ್ಲಿ ಈ ಒಂದು ಹಾಲುಣಿ ಗಿಡ ಅಥವಾ ಅಚ್ಚೆ ಗಿಡ ಏನಿದೆ ಅದರ ಹಾಲನ್ನು ನೋಡಿ ಇಲ್ಲಿ ನಾನು ಮುರಿದು ತೋರಿಸ್ತಾ ಇದ್ದೀನಿ. ಈ ರೀತಿ ಫ್ರೆಶ್ ಆಗಿರುವಂಥ ಎಲೆಯನ್ನು ನೀವು ತಕ್ಷಣದಲ್ಲೇ ಅದನ್ನು ಮುರಿದ ತಕ್ಷಣದಲ್ಲೇ ಹಚ್ಕೊಳ್ಬೇಕು. ಅಂದರೆ ನೋಡಿ ಇದು ತುಂಬ ಪುಟಾಣಿ ಗಿಡ ಆಗಿರೋದ್ರಿಂದ ತಕ್ಷಣದಲ್ಲೇ ಹಚ್ಕೊಳ್ಬೇಕಾಗತ್ತೆ. ಹಾಗಾಗಿ ನೋಡಿ ಈ ರೀತಿ ಅದನ್ನು ಮುರಿದ ತಕ್ಷಣ ನಿಮಗೆ ಎಲ್ಲಿ ನರೊಳೆ ಇದೆಯೋ ಆ ಭಾಗಕ್ಕೆ ಈ ಒಂದು ಹಾಲು ಏನು ಬರುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ಅಷ್ಟೇ ದಿನಕ್ಕೆ ಒಂದು 2ರಿಂದ 3 ಬಾರಿ ಹಚ್ಚಿ ಖಂಡಿತವಾಗ್ಲೂ ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ಇದು ಕೂಡ ನೀಡುತ್ತೆ. ತುಂಬ ಸೆನ್ಸಿಟಿವ್ ಇರುವಂಥ ಜಾಗಕ್ಕೆ ಈ ಒಂದು ಅಚ್ಚೆ ಗಿಡದ ಹಾಲನ್ನು ನೀವು ಹಚ್ಚೋದ್ರಿಂದ ಅದು ಕೂಡ ನರೊಳೆಯನ್ನು ತೆಗೆದು ಹಾಕಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸಿರುವಂಥ 3 ಮನೆಮದ್ದುಗಳನ್ನು ಒಮ್ಮೆಲೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ಕಂಫರ್ಟಬಲ್ ಆಗಿದೆಯೋ ಅಥವಾ ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಆ ಒಂದು ಮನೆಮದ್ದನ್ನು ಒಮ್ಮೆ ಅಪ್ಲೈ ಮಾಡಬೇಕಾಗತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.